ಟಾಕ್ಸಿಕ್ ಮೂವಿ ಚೆನ್ನಾಗಿಲ್ವಾ? ಒನ್ ಟೈಮ್ ವಾಚ್. ಟಾಕ್ಸಿಕ್ ಮೂವಿ ಯಶ್ ಅವರ ಒಂದು ದೊಡ್ಡ ಕನಸಾಗಿತ್ತು. ಅವರು ಈ ಸಿನಿಮಾಗೋಸ್ಕರ ನಾಲ್ಕೂವರೆ ವರ್ಷ ಕಷ್ಟಪಟ್ಟಿದ್ರು. ಕೊನೆಗೂ 2 ಬಾರಿ ರಿಲೀಸ್ಗೆ ತಯಾರಾಗಿತ್ತು, ಮತ್ತೆ ಡೇಟ್ ಪೋಸ್ಟ್ಪೋಂಡ್ ಆಯ್ತು. ಏನಕ್ಕೋಸ್ಕರ ಆಯ್ತು ಅಂತ ಗೊತ್ತಿಲ್ಲ. 2 ಬಾರಿ ರಿಲೀಸ್ಗೆ ಕನ್ಫರ್ಮ್ ಆಗಿತ್ತಂದ್ರೆ ಮೇ ಬಿ ಆವಾಗಲೇ ಶೂಟಿಂಗ್ ಮುಗಿದಿದೆಯೋ ಏನೋ ಗೊತ್ತಿಲ್ಲ, ಅಥವಾ ಶೂಟಿಂಗ್ ಮುಗಿಯುತ್ತೆ ಅಂತ ಅಲ್ಲಿಗೊಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಕೊನೆಗೂ ಟಾಕ್ಸಿಕ್ ಮೂವಿ ರಿಲೀಸ್ ಆಗೇ ಬಿಡ್ತು. ಆದರೆ ತುಂಬ ಜನ ಪ್ರೇಕ್ಷಕರು ಚೆನ್ನಾಗಿಲ್ಲ, ಒನ್ ಟೈಮ್ ವಾಚ್, ಡಿಸಪಾಯಿಂಟೆಡ್ ಅಂತ ಹೇಳ್ತಿದ್ದಾರೆ. ಪ್ರೇಕ್ಷಕರು ಅಷ್ಟೇ ಹೇಳ್ತಿದ್ದಾರೆ ಏನಪ್ಪಾ ಅಂದರೆ ಯೂಟ್ಯೂಬಲ್ಲಿ ಮೂವಿ ರಿವ್ಯೂ ಮಾಡೋರು ಕೂಡ ಅದೇ ರೀತಿ ಹೇಳ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾ ಕತೆ ಎಲ್ಲಿ ಎಡವಟ್ಟಾಗಿದ್ದು? ಕತೆ ಚೆನ್ನಾಗಿಲ್ವಾ? ಆ್ಯಕ್ಟಿಂಗ್ ಚೆನ್ನಾಗಿಲ್ವಾ? ಮತ್ತು ಯಶ್ ಅವರ ಸ್ಟೋರಿ ಸೆಲೆಕ್ಷನಲ್ಲಿ ಮಿಸ್ಟೇಕ್ ಆಯಿತಾ? ಅಥವಾ ಯಶ್ ಅವರ ಓವರ್ ಕಾನ್ಫಿಡೆನ್ಸ್ ಅಥವಾ ಕಾನ್ಫಿಡೆನ್ಸಿಂದ ಹೀಗಾತಾ? ಯಶ್ ಅವರು KGFನ ಮರಿಬೇಕು, KGFನೇ ಮೀರಿಸಬೇಕು ಅಂತ ಮಾಡ್ತಾಯಿದ್ರು ಈ ಒಂದು ಟಾಕ್ಸಿಕ್ ಸಿನಿಮಾನ. ಈಗ ಒಂದು ಟಾಕ್ಸಿಕ್ ಮೂವಿ ಬರೋದಕ್ಕೇ 4.5 ವರ್ಷ ಆಯಿತು. ಇನ್ನೊಂದು KGFನ ಮೀರಿಸೋವಂಥ ಸಿನಿಮಾ ಬರಬೇಕು ಅಂದರೆ ಅದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಯಶ್ ಅವರ ಒಂದು ಲಾಸ್ಟ್ ಹಿಟ್ ಸಿನಿಮಾ ಅಂದರೆ ಅದು KGFೇ ಆಗುತ್ತಾ? ಅದಕ್ಕಿಂತ ಮೀರಿಸೋವಂಥ ಸಿನಿಮಾ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ನಾವು ಫ್ಯೂಚರಲ್ಲಿ ಕಾದು ನೋಡಬೇಕಾಗಿದೆ. ಯಶ್ ಅವರು KGFನೇ ಮೀರಿಸೋವಂಥ ಸಿನಿಮಾ ಮಾಡಿದ್ರೆ ಆಗ ಅವರ ಒಂದು ಶ್ರಮ, ಎಫರ್ಟು, ಅವ್ರು ಆಡಿದ ಮಾತುಗಳು, ಅವರ ಒಂದು ಓವರ್ ಕಾನ್ಫಿಡೆನ್ಸು ಎಲ್ಲದಕ್ಕೂ ಉತ್ತರ ಕೊಟ್ಟಂಗಾಗುತ್ತೆ.